ಇವತ್ತು ನನ್ನ ಜೊತೆನೆ ಒಂದು ಚಿಕ್ಕ ಆಕ್ಸಿಡೆಂಟ್ ಆಯ್ತು ಗುರು. ಈ ಫುಲ್ ಆಗಿ ನೋಡಿ ಹೇಳ್ತೀನಿ. ಅಸ್ಸಲಾಮುಲೈಕುಂ, ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಹಗರಿಬೊಮ್ಮನಹಳ್ಳಿ ಹುಡುಗ ಮನ್ಸೂರು. ಬೆಳಗ್ಗೆನೆ ಗ್ಯಾರೇಜಿಗೆ ಬರಬೇಕಾದ್ರೆ ಗೌರ್ಮೆಂಟ್ ಆಸ್ಪತ್ರೆ ಎದುರಿಗೆ ಒಬ್ಬ ಯಜಮಾನ್ರು ಅಡ್ಡ ಬಂದ್ರು. ಅದಕ್ಕೆ ಸ್ವಲ್ಪ ಟಚ್ ಆಯ್ತು ಗುರು ಬೈಕು. ನಮ್ಮ ಕಕ್ಕನು ಬಂದಿದ್ದ ಗ್ಯಾರೇಜ್ ಹತ್ರ ಆಯಿಲ್ ಸರ್ವಿಸ್ ಮಾಡ್ಸಕ್ಕಂತ. ಆ ಗಾಡಿನೂ ಆಯಿಲ್ ಸರ್ವಿಸ್ ಮಾಡ್ಬೇಕಾದ್ರೆ ನಮ್ಮಿಬ್ರು ಪಂಡಿತ್ ಅಷ್ಟರಲ್ಲೇ ನಮ್ಮ ಹಡಗ್ಲಿಲ್ಲಿದ್ದ ನಮ್ಮ ಹಳೆಯ ಬಂದಿದ್ದ ಗುರು. ಅವನಿಗೆ ಮಾತಾಡ್ಸ್ಕೊಂಡು ಕಳಿಸ್ದೆ, ನಾನು ಬಂದೆ ಸೀದಾ ಊರಿಗೆ. ಗ್ಯಾರೇಜಿಂದ ಯಾಕೆ ಬಂದೆ ಅಂದ್ರೆ ಕೆಲಸ ಮಾಡಕ್ ಇಂಟ್ರೆಸ್ಟ್ ಇರ್ಲಿಲ್ಲ ಗುರು. ಬೆಳಗ್ಗೆನೆ ಬಿದ್ದಿದ್ದೀನಂತ, ಅದ್ರಲ್ಲೂ ಮೈಕೈ ಎಲ್ಲ ನೋವು ಗುರು ತುಂಬಾ. ಅದಕ್ಕೆ ಬಂದೆ ನಮ್ಮ ಹುಡುಗನ ಜೊತೆ ಧ್ರುವ ಹತ್ರ ರೀಲ್ಸ್ ಮಾಡೋಣ ಅಂತ. ಕ್ಯಾಪ್ ಕಟ್ಟಲ್ಲಿ ನನಗೆ ಎಡಿಟಿಂಗ್ ಮಾಡಕ್ ಬರಲ್ಲ ಅಂತ ಹೇಳಿದೆ. ಅದೇ ತೋರಿಸ್ತಾ ಇದ್ದ ಈ ತರ ಮಾಡ್ಬೇಕಂತ. ಅಷ್ಟರಲ್ಲೇ ಈ ಹುಡ್ರಂತೂ ನಂದು ಒಂದು ವಿಡಿಯೋ ಮಾಡೋಣ ಅಂತ ಓಡೋಗ್ತವ್ರು ಗುರು. ಅಷ್ಟರಲ್ಲೇ ನಮ್ದು ಎಲ್ಲ ರೀಲ್ಸ್ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಹೋಗ್ಬೇಕಂತ ಪ್ಲಾನ್ ಮಾಡ್ಕೊಂಡು ಮಾತಾಡ್ಕೊಂಡು ನಿಂತಿದ್ವಿ. ನಮ್ ರೀಲ್ಸ್ ಕಂಪ್ಲೀಟ್ ಆಯ್ತು ಗುರು ಅಂತ ಸೀದಾ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡಿ ಹೊಂಟ್ವಿ ಗುರು ನಾವು ಮನೆ ಕಡೆ. ಪಾಪ ನನ್ನ ಜೊತೆ ಇರೋ ಹುಡುಗ ಆಕಾಶ ತುಂಬಾ ಹೆಲ್ಪ್ ಆಗ್ತಾನೆ ಗುರು ನನಗೆ ಫೋನ್ಗೆ ನಡೆಯೋಕೆ ಕ್ಯಾಮ್ರಾಮ್ಯಾನ್ ಆಗಿ. ಅಷ್ಟರಲ್ಲೇ ಹಿಂದೆ ಒಂದು ಸ್ವಲ್ಪ ವೆದರ್ ನೋಡಿ ಗುರು, ವ್ಯೂ ಹೆಂಗೈತೆ ಅಂತ ಸಖತ್ತಾಗಿ ಕಾಣ್ತಿತ್ತು. ನಾನು ಇವಾಗ ಎಡಿಟಿಂಗ್ ಒಂದು ಮಾಡ್ಬೇಕಲ್ಲ, ತುಂಬಾ ಕಷ್ಟ ಅಂತ ಅದೇ ಯೋಚನೆ ಮಾಡ್ಕೊಂಡು ಕುಂತಿದ್ದೆ ಗುರು. ಮತ್ತೆ ಇಷ್ಟು ಕಷ್ಟಪಟ್ಟರು ಫಾಲೋವರ್ಸ್ ಆಗ್ತಾ ಇಲ್ಲ ಅನ್ನೋದೇ ಒಂದು ಯೋಚನೆ. ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಲೈಕ್ ಮಾಡಿ, ಫಾಲೋ ಮಾಡಿ.